ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ವೆಂಕಟ್. ನಮ್ಮ ಮನೆಯ ಸುತ್ತಲೂ 7-8 ಮನೆಗಳಿವೆ. ಬಹುತೇಕ ಎಲ್ಲವೂ ಸಂಬಂಧಿಕರ ಮನೆ ಆದುದರಿಂದ ಎಲ್ಲಾ ಮನೆಗಳಿಗೆ ಹೋಗಿ ಬಂದು ನನಗೆ ಅಭ್ಯಾಸವಿತ್ತು. ಚಿಕ್ಕಂದಿನಿಂದ ನಾವು ಮಕ್ಕಳೆಲ್ಲ ಅಲ್ಲೇ ಆಟ ಆಡಿಕೊಂಡು ಬೆಳೆದಿದ್ದೆವು. ಹಾಗಾಗಿ ಆ ಎಲ್ಲ ಮನೆಗಳಲ್ಲಿ ಓಡಾಡಿಕೊಂಡಿದ್ದರು. ನಮಗೆ ಯಾರು ಏನೇನೋ ಹೇಳುತ್ತಿರಲಿಲ್ಲ. ಅವುಗಳಲ್ಲಿ ಒಂದು ನಮ್ಮ ಅಣ್ಣನ ಮನೆ. ಅಣ್ಣ ಅಂದರೆ ನನ್ನ ದೂರದ ಸಂಬಂಧಿ. ಅವನಿಗೆ ಇತ್ತೀಚೆಗೆ ಮದುವೆಯಾಗಿತ್ತು. ಅತ್ತಿಗೆ ಸಾಗರದವಳು, ನೋಡೋಕೆ ತುಂಬಾ ಸುಂದರವಾಗಿದ್ದಳು. ಮದುವೆಯಾದ ಹೊಸದರಲ್ಲಿ ಗಂಡ್ಹೆಂಡತಿ ಇಬ್ಬರೂ ಎಲ್ಲಾ ಕಡೆ ಸುತ್ತಾಡಿ ಬರುತ್ತಿದ್ದರು. ಹೀಗೊಂದು 6 ತಿಂಗಳ ಕಳೆದ ಮೇಲೆ ಅತ್ತಿಗೆ ಭವ್ಯಳಿಗೆ ಸ್ವಲ್ಪ ಬೋರಾಗುವುದಕ್ಕೆ ಸ್ಟಾರ್ಟ್ ಆಯಿತು. ಅಣ್ಣ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಬರುವುದು ಲೇಟ್ ಆಗುತ್ತಿತ್ತು. ಅತ್ತಿಗೆಗೆ ಮನೆ ಕೆಲಸ ಮುಗಿಸಿದ ಮೇಲೆ ಮಾಡಲು ಬೇರೆ ಕೆಲಸವಿರುತ್ತಿರಲಿಲ್ಲ. ಹಾಗಾಗಿ ಅವಳು ಓದುವುದಕ್ಕೆ ಕೆಲವೊಂದು ಪತ್ರಿಕೆಗಳನ್ನು ಮನೆಗೆ ತರಿಸಿಕೊಳ್ಳುತ್ತಿದ್ದಳು. ನಾನು ಆಗಾಗ ಅವರ ಮನೆಗೆ ಹೋಗುತ್ತಿದ್ದೆ. ಅವರ ಮನೆಯಲ್ಲಿ ಕುಳಿತು ತರಂಗ, ರೂಪತಾರ ಇನ್ನೂ ಅನೇಕ ಮ್ಯಾಗಜಿನ್ ಗಳನ್ನ ಓದುತ್ತೆ. ನನಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತಿತ್ತು. ಹೀಗೆ ಟೈಮ್ ಸಿಕ್ಕಾಗ ಅತ್ತಿಗೆ ಭವ್ಯಗಳ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಿದ್ದೆ. ನನ್ನಿಂದ ಅವಳಿಗೊಂದು ಕಂಪನಿ ಸಿಕ್ಕಂತಾಯಿತು. ಒಂದು ದಿನ ಭವ್ಯಳ ಮುಖ ಸಪ್ಪಗಾಗಿತ್ತು. ನಾನು ಏನಾಯ್ತು ಅಂತ ಕೇಳಿದೆ. ಏನಿಲ್ಲ ಬಿಡು, ಮದುವೆಯಾದ ಮೇಲೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ. ನಾನು ಏನು ಅಂತ ಹೇಳಲಿ ನಿನಗೆ ಅಂದಳು. ಅದು ಏನಂತ ಹೇಳಿ ನನಗೆ ಅಂತ ಕೇಳಿದೆ. ಆದರೆ ಹೋಗ್ಲಿ ಬಿಡು, ಅದು ನಿನಗೆ ಅರ್ಥ ಆಗಲ್ಲ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆಮೇಲೆ ಮತ್ತೆ ಹೇಳಿದರು. ನಾವು ಮದುವೆಗೆ ಮುಂಚೆ ಇದ್ದ ಹಾಗೆ ಈಗ ಇರೋದಕ್ಕೆ ಆಗಲ್ಲ ಅಲ್ವಾ ಅಂತ ಹೇಳಿದರು. ಅವರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ನನಗೆ ತಿಳಿಲಿಲ್ಲ. ಮರುದಿನ ಮತ್ತೆ ಒತ್ತಾಯ ಮಾಡಿ ಕೇಳಿದಾಗ ಸ್ವಲ್ಪ ಬಾಯಿ ಬಿಟ್ಟಳು. ಅವಳಿಗೆ ಗಂಡ ಅಷ್ಟೊಂದು ಪ್ರೀತಿ ತೋರಿಸುತ್ತಿರಲಿಲ್ಲ. ಪ್ರತಿದಿನ ಕೆಲಸ ಮುಗಿಸಿ ಬಂದಾಗ ಅವಳ ಜೊತೆ ಸಮಯ ಕಳೆಯದೆ ಬೇಗ ಮಲಗಿ ಬಿಡುತ್ತಿದ್ದ. ಅವಳು ಮದುವೆಗಿಂತ ಮುಂಚೆ ಗೆಳತಿಯರ ಜೊತೆ ತುಂಬಾ ಸುತ್ತಾಡುತ್ತಿದ್ದಳಂತೆ. ಈಗ ಅವಳಿಗೆ ಎಲ್ಲದರಲ್ಲೂ ಬೋರಾಗುತ್ತದೆಯಂತೆ. ಹಗಲಿನಲ್ಲಿ ಅವರು ಕೆಲಸದಲ್ಲಿರುತ್ತಾರೆ ಸರಿ, ಆದರೆ ರಾತ್ರಿಯಾದರೂ ನನಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ನನ್ನನ್ನು ಪ್ರೀತಿ ಮಾಡಬೇಕು. ಅದನ್ನು ಅವರು ಮಾಡುತ್ತಿಲ್ಲ. ಹಾಗಾಗಿ ಸ್ವಲ್ಪ ಬೋರ್ ಆಗ್ತಿದೆ ಅಂತ ಹೇಳಿದಳು. ಹಾಗೆ ಹೇಳ್ತಾ, ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಂತ ಕೇಳಿದ್ದು. ಇಲ್ಲಪ್ಪ ಅಂತ ಹೇಳಿದೆ. ನನಗೆ ಆಗ ಒಂದು ವಿಷಯವಂತೂ ಅರ್ಥವಾಯಿತು. ಅವಳ ಗಂಡ ಅವಳಿಗೆ ಬೆಡ್ ಅಲ್ಲಿ ಸರಿಯಾದ ಸುಖ ಕೊಡ್ತಾ ಇಲ್ಲ ಅಂತ. ಹೀಗೆ ನಾನು ದಿನವೂ ಅವರ ಮನೆಗೆ ಹೋಗುವುದು, ಭವ್ಯಳ ಜೊತೆ ಮಾತನಾಡುವುದು ಅಭ್ಯಾಸವಾಯಿತು. ಆನಂತರ ನಾನು ಒಂದು ದಿನ ಅವರ ಮನೆಗೆ ಹೋಗದಿದ್ದರು ಮರುದಿನ ಭವ್ಯ ನಿನ್ನ ಯಾಕೆ ಬರಲಿಲ್ಲ ಅಂತ ಕೇಳುತ್ತಿದ್ದಳು. ಹೀಗಾಗಿ ನಾನು ಕಾಲೇಜು ಪುಸ್ತಕ ಓದುವುದಕ್ಕೂ ಸಹ ಅಲ್ಲಿಗೆ ಹೋಗುತ್ತಿದ್ದೆ. ಭವ್ಯಳಿಗೆ ಪುಸ್ತಕದ ಹುಚ್ಚು ಇತ್ತು. ಅವಳಿಗೆ ನಾನು ಕೆಲವೊಂದು ಕಾದಂಬರಿಯ ಪುಸ್ತಕಗಳನ್ನು ತಂದು ಕೊಟ್ಟು ಅವಳಿಗೆ ಕಾದಂಬರಿಯ ಹುಚ್ಚನ್ನು ಹಿಡಿಸಿದೆ. ನನ್ನ ಫ್ರೆಂಡ್ ಕೆಲವರು ತಂದುಕೊಟ್ಟ ಪುಸ್ತಕಗಳನ್ನು ಅವಳಿಗೂ ಕೊಡುತ್ತಿದ್ದೆ. ಅವಳಿಗೂ ಅದು ಇಷ್ಟವಾಗುತ್ತಿತ್ತು. ಒಮ್ಮೆ ನಾನು ಬರಿಗೈಯಲ್ಲಿ ಭವ್ಯಳ ಮನೆಗೆ ಹೋಗಿದ್ದೆ. ಇವತ್ತು ಯಾವುದು ಹೊಸ ಪುಸ್ತಕ ತಂದಿಲ್ವಾ ಅಂತ ಕೇಳಿದಳು. ಇಲ್ಲ, ನೀವು ಓದುವಂತ ಪುಸ್ತಕ ಯಾವುದೂ ಇರಲಿಲ್ಲ ಅಂತ ಹೇಳಿದೆ. ನಾನು ಓದುವುದು ಅಂದರೆ ಏನರ್ಥ? ನಾನು ಓದಬಾರದ ಪುಸ್ತಕ ಕೂಡ ಇದೆಯಾ ಅಂತ ಕೇಳಿದಳು. ಇದೆ, ಆದರೆ ಅದನ್ನು ತಂದು ಕೊಟ್ಟರೆ ಆಮೇಲೆ ನಿಮ್ಮತ್ರ ನಾನು ಬಯಸ್ಕೋಬೇಕು ಅಂತ ಹೇಳಿದೆ. ಆಗ ಭವ್ಯ ಅದೇನ್ ಪುಸ್ತಕ ನೋಡೋಣ, ನಾನು ಓದುತ್ತೇನೆ ಅಂತ ಹೇಳಿದಳು. ನೀನು ಓದಬಹುದು ಅಂದರೆ ಮದುವೆಯಾದ ನಾನು ಓದಬಾರದ? ತೆಗೆದುಕೊಂಡು ಬಾ ಅಂದಳು. ಸರಿ ಅಂತ ಮರುದಿನ ಒಂದು ಪೋಲಿ ಪುಸ್ತಕವನ್ನು ತೆಗೆದುಕೊಂಡು ಹೋದೆ. ಅವರ ಮನೆಯಲ್ಲಿ ಯಾರು ಇಲ್ಲದಿರುವಾಗ ಪುಸ್ತಕವನ್ನು ಅವಳಿಗೆ ಕೊಟ್ಟೆ. ಅವಳು ಒಂದು ಪೇಜ್ ಓದಿದ ತಕ್ಷಣ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಳು. ಆಗ ನಾನು ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೆ ನಾನು ಹೇಳಿದ್ದು ಅಂದೆ. ಆಗ ಅವಳು, ಹಾಗೇನಿಲ್ಲ, ಇದನ್ನು ಸ್ವಲ್ಪ ಫ್ರೀಯಾಗಿ ಕುಳಿತುಕೊಂಡು ಓದಬೇಕು, ನಾನು ಆಮೇಲೆ ಓದಿಕೊಳ್ಳುತ್ತೇನೆ ಅಂತ ಹೇಳಿದಳು. 2 ದಿನ ಬಿಟ್ಟು ಅವಳು ನನಗೆ ಆ ಪುಸ್ತಕವನ್ನು ವಾಪಸ್ ಕೊಟ್ಟಳು. ಇದೆಲ್ಲ ಓದಿ ಆಗಿದೆ, ಇನ್ನು ಬೇರೆ ಪುಸ್ತಕ ಇದ್ದರೆ ತಂದು ಕೊಡು ಅಂತ ಹೇಳಿದಳು. ನಾನು ಸರಿ ಅಂತ ಮರುದಿನ ಇನ್ನೊಂದು ಪೋಲಿ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಕೊಟ್ಟೆ. ಆಗ ಅವಳು ಅದನ್ನು ನನ್ನ ಎದುರಲ್ಲೇ
ಇನ್ನೊಂದು ಚೇರ್ ಅಲ್ಲಿ ಕುಳಿತುಕೊಂಡು ಓದುತ್ತಿದ್ದಳು. ಓದುವಾಗ ನಾನು ಅವಳನ್ನು ನೋಡುತ್ತಿದ್ದೆ. ಅವಳ ಉಸಿರಾಟ ಸ್ವಲ್ಪ ಜೋರಾಗುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಪುಸ್ತಕವನ್ನು ಮುಚ್ಚಿಟ್ಟು ನನ್ನಲ್ಲಿ ಕೇಳಿದಳು, ನೀನು ಬರೀ ಪುಸ್ತಕ ಓದಿದ್ದು ಮಾತ್ರನಾ, ಅಥವಾ ಪುಸ್ತಕದಲ್ಲಿ ಇರುವುದನ್ನು ಎಲ್ಲಾದರೂ ಪರೀಕ್ಷೆ ಮಾಡಲು ಹೋಗಿದ್ದೀಯಾ ಅಂತ ಕೇಳಿದಳು. ನಾನು ಏನು ಹಾಗಂದ್ರೆ ಅಂತ ಕೇಳಿದೆ. ಅದಕ್ಕೆ ಅವಳು, ಗರ್ಲ್ ಫ್ರೆಂಡ್ ಇಲ್ಲ ಅಂತಿದ್ಯಲ್ವಾ, ಯಾರ ಜೊತೆಲಾದರೂ ತಪ್ಪು ಮಾಡಿದ್ದೀಯಾ ಅಂತ ಕೇಳಿದ್ದು. ಇಲ್ಲ ಅಂತ ಅವಕಾಶ ಸಿಗಲಿಲ್ಲ ಅಂತ ಹೇಳಿದೆ. ಸಿಕ್ಕಿದ್ರೆ ಮಾಡ್ತಿದ್ದೀಯಾ ಅಂತ ಕೇಳಿದ್ದು. ಗೊತ್ತಿಲ್ಲ, ಆದರೆ ಅದನ್ನು ಕೇಳೋಕೆ, ಅದರ ಬಗ್ಗೆ ಮಾತಾಡೋಕೆ ಇಷ್ಟ ಆಗುತ್ತೆ ಅಂದೆ. ಆಗಲೇ ಬೇಕಲ್ವಾ ಈ ವಯಸ್ಸಲ್ಲಿ ಅಂತ ಹೇಳಿದ್ದು. ಅಷ್ಟಕ್ಕೆ ಅವರ ಅತ್ತೆ ಅಲ್ಲಿಗೆ ಬಂದರು. ಭವ್ಯಗೆ ಏನೋ ಕೆಲಸ ಹೇಳಿದರು. ಸರಿ, ನಾಳೆ ಸಿಗ್ತೀನಿ ಅಂತ ಭವ್ಯ ಕೆಲಸ ಮಾಡಲು ತೊಡಗಿದಳು. ನಾನು ಅಲ್ಲಿಂದ ಹೊರಟು ನಮ್ಮ ಮನೆಗೆ ಬಂದೆ. ಆ ದಿನದಿಂದ ನನಗೆ ಭವ್ಯಗಳ ಬಗ್ಗೆ ಯೋಚನೆ ಸ್ವಲ್ಪ ಬದಲಾಯಿತು. ಹೋಲಿ ಪುಸ್ತಕವನ್ನು ಓದುವಾಗ ಅವಳ ನೆನಪಾಗುತ್ತಿತ್ತು. ಅದರಲ್ಲಿ ಬರುವ ಕಥೆಗಳಲ್ಲಿ ಅವಳನ್ನು ಕಲ್ಪಿಸಿಕೊಂಡೆ ತುಂಬಾ ಮಜಾ ಬರುತ್ತಿತ್ತು. ಆವತ್ತಿನಿಂದ ಕದ್ದು ಮುಚ್ಚಿ ಅವಳ ಸೌಂದರ್ಯವನ್ನು ನೋಡುತ್ತಿದ್ದೆ. ಅದು ಆಗಾಗ ಅವಳ ಲಕ್ಷ್ಯಕ್ಕೂ ಬಂದಿರಬೇಕು. ಒಂದು ದಿನ ಅವಳು, ನಾಳೆ ಮನೆಯಲ್ಲಿ ಯಾರೂ ಇರುವುದಿಲ್ಲ, ನೀನು ಬೆಳಿಗ್ಗೆ ಬೇಗ ಬಾ 9 ಅಂದಳು. ನನಗೆ ಅರ್ಥ ಆಗಿರಲಿಲ್ಲ. ನಾನು ಎಂದಿನಂತೆ ಅವರ ಮನೆಗೆ ಹೋದೆ. ಮನೆಯ ಅಟ್ಟದ ಮೇಲಿರುವ ಒಂದು ವಸ್ತುವನ್ನು ಕೆಳಕ್ಕೆ ಇಳಿಸಲು ಸಹಾಯ ಮಾಡ್ತೀಯಾ ಅಂತ ಒಳಗೆ ಕರೆದಳು. ಆಯಿತು ಅಂತ ಅವಳ ಹಿಂದೆ ಹೋದೆ. ಹಾಗೆ ಒಮ್ಮೆಲೆ ಹಿಂದೆ ತಿರುಗಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಆ ಅಪ್ಪುಗೆಗೆ ನನಗೆ ಒಮ್ಮೆಲೆ ಯಾವುದೋ ಲೋಕಕ್ಕೆ ಹೋಗಿ ಬಂದಂತಾಯ್ತು. ನನ್ನ ಮೈತುಂಬಾ ಮುತ್ತಿಡುತ್ತಿದ್ದ ಅವಳು ನನ್ನ ಕಿವಿ ಮತ್ತು ಕುತ್ತಿಗೆಗೆ ಮುತ್ತಿಟ್ಟಾಗ ನಾನು ಸುಖದಲ್ಲಿ ತೇಲಾಡುತ್ತಿದ್ದೆ. ಇನ್ನು ಹೆಚ್ಚು ಹೊತ್ತು ಸುಮ್ಮನಿರಲಾರದ ನನ್ನ ಕೈ ಅದೆಷ್ಟೋ ದಿನಗಳಿಂದ ಕದ್ದು ನೋಡುತ್ತಿದ್ದ ಅವಳ ತುಂಬಿದ ಕಲಶಗಳನ್ನು ಅಮುಕತೊಡಗಿತು. ಪರವಾಗಿಲ್ಲ, ಎಲ್ಲ ಕಲಿತಿದ್ದೀಯಾ ಅಂತ ನಕ್ಕಳು. ನನ್ನ ಕೆಲಸ ಸುಲಭವಾಗಲಿ ಅಂತ ಅವಳ ಸೆರಗನ್ನು ಜಾರಿಸಿದಳು. ನಿನಗೆ ಏನು ಬೇಕೋ ಅದನ್ನು ನೀನೇ ಬಿಡಿಸಿಕೋ ಅಂತ ಕಿವಿಯಲ್ಲಿ ಹೇಳಿದಳು. ಅವಳ ಪಿಸುಮಾತು ಇನ್ನಷ್ಟು ಮತ್ತು ತರಿಸುತ್ತಿತ್ತು. ಅವಳ ಸೀರೆಯನ್ನು ನಿಧಾನಕ್ಕೆ ಬಿಡಿಸಿ ಹಾಕಿದೆ. ಪುಸ್ತಕದಲ್ಲಿ ಓದಿರುವ ಜ್ಞಾನವನ್ನು ಅಲ್ಲಿ ಬಳಸಿಕೊಂಡೆ. ಬರೀ ಬ್ಲೌಸ್ ಮತ್ತು ಲಂಗದಲ್ಲಿ ನಿಂತಿದ್ದಳು. ಹೆಚ್ಚು ಹೊತ್ತು ನೋಡುತ್ತಾ ನಿಲ್ಲೋಕೆ ಆಗಲಿಲ್ಲ. ಅವಳ ರವಿಕೆಯನ್ನು ಬಿಡಿಸಿದೆ. ಮನೆಯಲ್ಲೇ ಇರುವುದರಿಂದ ಒಳಗೆ ಬೇರೇನೂ ಹಾಕಿರಲಿಲ್ಲ. ಅವಳ ಎದೆ ಒಮ್ಮೆಲೆ ಗೂಡಿನಿಂದ ಹೊರಗೆ ಜಿಗಿದ 2 ಮೊಲದ ಮರಿಗಳಂತೆ ಕಂಡವು. ಅವುಗಳ ಜೊತೆ ಮನತಣಿಯುವಷ್ಟು ಆಟ ಆಡಿದೆ. ಅವಳು ನನ್ನ ಮುಖವನ್ನು ಅದಕ್ಕೆ ಒತ್ತಿಕೊಂಡಳು. ಹಾಗೆ ಅವಳನ್ನು ಮಂಚದ ಮೇಲೆ ಕರೆದುಕೊಂಡು ಹೋದೆ. ಅವಳು ಅದನ್ನು ಅನುಭವಿಸುತ್ತಾ, ಅಷ್ಟಾದ ಮೇಲೆ ಕೇಳಬೇಕೆ? ನನ್ನ ಪ್ರಥಮ ಪ್ರಯೋಗ ನಡೆಯಿತು. ಇದು ಆರಂಭ. ಆ ನಂತರ ಅನೇಕ ಸಲ ನಾವು ಎಂಜಾಯ್ ಮಾಡಿದೆವು. ಒಂದು ದಿನ ಭವ್ಯ ಇದ್ದಕ್ಕಿದ್ದಂತೆ ನನ್ನಲ್ಲಿ ಮಾತನಾಡುವುದನ್ನು ಕಡಿಮೆ ಮಾಡಿದಳು. ತುಂಬಾ ಕಡಿಮೆ ಮಾತನಾಡುತ್ತಿದ್ದಳು. ನನಗೂ ಯಾಕೋ ಅನುಮಾನ ಬಂದು ನಾನು ಅವರ ಮನೆಗೆ ಹೋಗುವುದನ್ನು ನಿಲ್ಲಿಸಿದೆ. ಅದಾದ ಮೇಲೆ ಮತ್ತೆ ನಾನು ಆ ವಿಷಯಕ್ಕೆ ಹೋಗಲಿಲ್ಲ. ಅವಳು ಕೂಡ ನನ್ನನ್ನು ಕರೆಯಲಿಲ್ಲ. ಆವತ್ತು ಏನಾಯಿತು? ನಾನು ಅವಳ ಜೊತೆ ಮಜಾ ಮಾಡುತ್ತಿದ್ದುದು ನನ್ನೊಳಗೆ ಇರಬೇಕಿತ್ತು. ಆದರೆ ಖುಷಿಯಿಂದ ಅದನ್ನು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬನ ಹತ್ತಿರ ಒಮ್ಮೆ ಹೇಳಿಕೊಂಡಿದ್ದೆ. ಅದೇ ತಪ್ಪಾಗಿತ್ತು. ಅವನು ನನಗೂ ತಿಳಿಯದಂತೆ ಭವ್ಯಳ ಮನೆಯ ಹತ್ತಿರ ಬಂದು ಅವಳಿಗೆ ಮಾತನಾಡಿಸಲು ಆರಂಭಿಸಿದ. ಅದನ್ನು ನೋಡಿದ ಅವರ ಅತ್ತೆ ಕೋಪಗೊಂಡರು. ಅದ್ಯಾಕೆ ನಿನಗೆ ಎಲ್ಲರ ಜೊತೆ ಅಷ್ಟೊಂದು ಸಲುಗೆ? ಮನೆ ಹತ್ತಿರ ಈ ರೀತಿ ಯಾರ್ಯಾರೋ ಬಂದರೆ ನಾಳೆ ನಾವು ಜನರಿಗೆ ಏನು ಉತ್ತರ ಹೇಳುವುದು? ಹೀಗೆಲ್ಲ ಬೈದಿದ್ದರು. ಅದರಿಂದ ಭವ್ಯಾಳಿಗೆ ಮನಸ್ಸಿಗೆ ತುಂಬಾ ನೋವಾಗಿ ನನ್ನ ಜೊತೆಗಿನ ಸಂಪರ್ಕವನ್ನು ನಿಲ್ಲಿಸಿದ್ದಳು. ಮೊದಲು ಬೇಸರವಾದರೂ ಆ ನಂತರ ಯೋಚಿಸಿ ನೋಡಿದಾಗ ಅವಳು ಮಾಡಿದ್ದೆ ಸರಿ ಅನ್ನಿಸಿತ್ತು. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.